ಪ್ರತಿ ವರ್ಷದಂತೆ ಜಯಂತಿನೂ ಸಹ ಈ ವರ್ಷವೂ ಪ್ರತಿ ವರ್ಷವೂ ಆಚರಣೆ ಮಾಡ್ತೀವಿ. ಈ ವರ್ಷ ನಮಗೆ ಸಂತೋಷದ ಶುಭ ದಿನ ಅಂತಂದರೆ 4ನೇ ತಾರೀಕು ಬಂದಿರೋದು. ಅದ್ರ ಜೊತೆಗೆ ನಮ್ಮವರಿಗೆ ಮಂಗಳವಾರ ಬಂದಿರೋದ್ರಿಂದ ರಜೆ ಆಗಿರೋದ್ರಿಂದ ನಮ್ಮ ಕುಟುಂಬ ಸಮೇತ ಒಂದು ಈ ಸವಿತಾ ಮಹರ್ಷಿ ಜಯಂತಿನ ಆಚರಣೆ ಮಾಡೋಕ್ಕೆ ನಾವು ಉತ್ಸುಕರಾಗಿದ್ದೀವಿ, ಕಾತರವಾಗಿದ್ದೀವಿ. ಈಗ ನಗರ ಸಿಟಿ ಅಂತ ನಮ್ಮಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ಲ. ಸೊ ಕೆಲವೊಂದು ವಿಚಾರಗಳು, ಸಣ್ಣ ಪುಟ್ಟ ವಿಚಾರಗಳು ಇದಾಗಿ ನಾವೆಲ್ಲ ಒಂದೇ. ಇವತ್ತು ಇದೊಂದು ವರ್ಷ ಅವ್ರು ಜಯಂತಿ ಮಾಡ್ಕೊತಾರೆ ಅಂತ ನಾವು ಕರೆದಿದ್ದೀವಿ ಅವ್ರನ್ನ. ಪ್ರತಿ ವರ್ಷವೂ ಕರಿತಾ ಇದ್ದೀವಿ, ಈ ವರ್ಷವೂ ಕರೆದಿದ್ದೀವಿ. ಅದರಲ್ಲಿ ಏನು ತಪ್ಪಿಲ್ಲ, ಅವ್ರೇನು ಮಾಡ್ಕೊಳೋದೇನಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣಂತಲೇ ನಾವು ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಅವರು ಸಹ ಬರ್ತಾರೆ. ಇವತ್ತು ಸಹ ಕರೆದಿದ್ದೀವಿ, ಮೊನ್ನೆನೂ ಕರೆದಿದ್ದೀವಿ, ಪ್ರತಿ ಸರಿನೂ ಕರಿತಾ ಇದ್ವಿ ಅವ್ರನ್ನ. ಯಾವ್ದು ನಮ್ಗೆ ಭೇದ ಭಾವ ಇಲ್ಲ. ಇರೋದೇ ನಮ್ಮ ಸಣ್ಣ ಸಮುದಾಯ. ಕಾರ್ಯಕ್ರಮ ಅದೇ ಜೋಳದ ರಾಶಿ ದೊಡ್ಡಗೌಡ ರಂಗಮಂದಿರದಲ್ಲಿದೆ. ಈಗ ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ನಗರ ಶಾಸಕರಾಗಿರ್ಬೋದು, ಗ್ರಾಮೀಣ ಶಾಸಕರಾಗಿರ್ಬೋದು, ಕಂಪ್ಲಿ ಕುರುಗೋಡು ಪ್ರತಿಯೊಂದು ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಭಾಗವಹಿಸಬೇಕಂತ ನಾವು ಆದಷ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರ ಸರ್ಗೆ ಡಿಮ್ಯಾಂಡ್ ಮಾಡಿದ್ದೀವಿ. ಪ್ರತಿ ಸಲ ಪ್ರೋಟೋಕಾಲಿಗೆ ಮಾತ್ರ ಸೀಮಿತವಾಗಿರ್ತದೆ ರಾಜಕೀಯ ವ್ಯಕ್ತಿಗಳದು. ಈ ಸರಿ ಅದೇ ಆಗಕ್ಕೆ ಬೇಡ, ಇಲ್ಲಾಂದರೆ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ನೇರವಾಗಿ ಹೇಳಿದ್ದೀವಿ. ಹಾಗಾಗಿ ಜನಪ್ರತಿನಿಧಿಗಳು ಬರಬೇಕು, ಬಂದಾಗ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ. ನಾವೇ ಸಂಭ್ರಮಾಚರಣೆ ಮಾಡೋದು ಮುಖ್ಯ ಅಲ್ಲ. ಈಗ ನಾವೇನು ಮಾಡ್ತಾ ಇದ್ವಿ, ನಮಗೇನು ಮೆಸೇಜ್ ಹೋಗಬೇಕು, ನಮಗೇನು ಒಳ್ಳೆಯದಕ್ಕೆ ಎಷ್ಟನ್ನು ಕೇಳೋಕ್ಕೆ ಜನಪ್ರತಿನಿಧಿಗಳು ಬಂದಾಗ ಮಾತ್ರ ನಮಗೆ ಅದು ಅರ್ಥಪೂರ್ಣವಾಗಿರುತ್ತೆ. ಜಯಂತಿಗೆ ಒಂದು ಇದು ಆಗುತ್ತೆ ಅಂತ ನಾನು ಕೇಳಿ. ಆರ್ ಶೇಖಣ್ಣ, ಬಳ್ಳಾರಿ ತಾಲೂಕು ಸವಿತಾ ಸಮಾಜ ಅಧ್ಯಕ್ಷರು. ನಾಳೆ 4ನೇ ತಾರೀಕಿಗೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಸವಿತಾ ಮಹರ್ಷಿ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಿಂದ ನಮ್ಮ ಸವಿತಾ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಅದರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಹಾಗೂ ಹಿರಿಯ 60 ವರ್ಷ ಮೇಲ್ಪಟ್ಟು ಚೌರಿಕರು ಮಾಡುವ ನಮ್ಮ ಸಮಾಜದವರು ಅವರ ಒಂದು ಸಂಸ್ಥೆಯಿಂದ ಎಲ್ಲ ನಮ್ಮ ಸವಿತಾ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಕಾರ್ಯಕ್ರಮ ಬಂದು ಜೋಳದ ರಾಶಿ ದೊಡ್ಡಗೌಡ ರಂಗಮಂದಿರದಲ್ಲಿ ಮೆರವಣಿಗೆ ಬಂದು ಮುನ್ಸಿಪಲ್ ಹೈಸ್ಕೂಲ್ ರೋಡ್ನಿಂದ ರಾಯಲ್ ವೃತ್ತ, ಬ್ರಿಸ್ಬೆಟ್ ಪೊಲೀಸ್ ಸ್ಟೇಷನ್, ಮೋತಿ ಸರ್ಕಲ್, ರಂಗಮಂದಿರ.